ಸುಬ್ಬು, ಎಲ್ಲ ಸರಿಯಾಗಿದೆ, ಇದನ್ನು ಅಪ್ರೂವ್ ಮಾಡ್ಬೋದು. ಸರಿ ಯಜಮಾನ್ರೆ, ನಾನು ಹೋಗಿ ಸೆಕ್ರೆಟರಿ ಹತ್ರ ಸೈನ್ ಹಾಕ್ಸ್ಬಿಟ್ಟು ನಿಮ್ಗೊಂದು ಕಾಪಿ ಕೊಟ್ಬಿಡ್ತೀನಿ. ಇದಕ್ಕೆಲ್ಲ ನೀನು ಯಾಕೆ ಹೋಗ್ಬೇಕು? ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೆ ಯಾರನ್ನಾರು ಕೆಲಸಕ್ಕೆ ಇಟ್ಕೋಬಾರ್ದಾ? ಯಜಮಾನ್ರೆ, ಇದು ನಂದೇ ಕೆಲಸ. ಈ ಕೆಲ್ಸಕ್ಕೆ ಒಬ್ಬನ ಕೆಲ್ಸಗಾರನ ಇಟ್ಕೊಳ್ಳ? ನನಗೇನು ಇದು ಕಷ್ಟ ಅನ್ಸಲ್ಲ ಯಜಮಾನ್ರೆ. ಸುಬ್ಬು, ಕಷ್ಟ ಅಂತಲ್ಲ ಕಣ ಅಣ್ಣ ಹೇಳ್ತಿರೋದು. ನೀನು ಈ ರೀತಿ ಎಲ್ಲ ಕೆಲಸ ಮಾಡೋದು ಅಣ್ಣನಿಗೆ ಇಷ್ಟ ಇಲ್ಲ. ಎಷ್ಟೋ ವರ್ಷಗಳಿಂದ ಕಷ್ಟಪಟ್ಟು ಕೆಲಸ ಮಾಡ್ತಿದ್ಯಾ, ನಿನ್ ಜೊತೆ ಒಂದಿಬ್ರು ಕೆಲಸಗಾರನ ಇಟ್ಕೊಂಡು ಅವ್ರ ಕೆಲ್ ಮಾಡಿಸ್ಬೋದಲ್ಲ ಅಂತ. ನೀನೀಗ ಬರೀ ಸುಬ್ಬು ಮಾತ್ರ ಅಲ್ಲಪ್ಪ, ಮಿನಿಸ್ಟರ್ ಅಳಿಯಾ. ಅಂದ್ರೆ ಅಣ್ಣನ್ಗೆ ಮಗನ್ ತರ. ಅಂದ್ರೆ ಅಣ್ಣ ಯಾವಾಗಲೂ ಹೇಳ್ತಾನಲ್ಲ, ನೀನ್ ಈ ಮನೆ ಮಗ ಅಂತ. ಅದು ಅವ್ರ ದುಡ್ಡು ಗುಣ ಸರ್. ಆದರೆ ನನಗಂಥ ದೊಡ್ಡ ಪಟ್ಟ ಹೊತ್ಕೊಳ್ಳೋ ಶಕ್ತಿ ಇದೆಯೋ ಅಲ್ವೋ ಗೊತ್ತಿಲ್ಲ, ಯೋಗ್ಯತೆ ಅಂತೂ ಇಲ್ಲ. ನಾನು ಯಾವತ್ತಿದ್ರೂ ಈ ಮನೆಗೆ ಯಜಮಾನ್ರಿಗೆ ಕಂಠ ಅಷ್ಟೇ. ಗೊತ್ತು ಗುಣ, ನೀನು ಎಲ್ಲ ಕೆಲಸನೂ ಶ್ರದ್ಧೆ ಭಕ್ತಿಯಿಂದ ಮಾಡಿಬಿಡ್ತೀಯ. ನೀನು ತೋರಿಸೋ ಪ್ರೀತಿ ವಿಶ್ವಾಸಕ್ಕೆ ಪ್ರತಿಯಾಗಿ ನಾನೇನಾದ್ರು ಕೊಡ್ಬೇಕಲ್ಲಪ್ಪ. ನಿಮ್ಮ ಕೈ ನನ್ನ ಭುಜದ ಮೇಲೆ ಇರುತ್ತಲ್ಲ ಯಜಮಾನ್ರೆ ಯಾವಾಗಲೂ, ಅದೇ ನನ್ನ ಶಕ್ತಿ. ಈ ಭುಜಬಲ ಅಂತಾರಲ್ಲ ಹಾಗೆ. ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು ಯಜಮಾನ್ರೆ, ಇನ್ನೇನು ಬೇಡ. ನೀನು ಹೀಗೆ ಮಾತಾಡ್ದಾಗೆಲ್ಲ ನನಗೊಂಥರ ಗಿಲ್ಟ್ ಕಾಡುತ್ತೆ ಕಣ. ಯಾವುದೋ ವಿಷಯಕ್ಕೆ ಇನ್ನ ತಪ್ಪಾಗಿ ತಿಳ್ಕೊಂಡು ನಿನ್ನ ಮನಸ್ಸಿಗೆ ನೋವು ಆಗೋ ಹಾಗೆ ವರ್ತಿಸ್ಬಿಟ್ಟೆ. ಅದಕ್ಕೋಸ್ಕರನಾರು ನಾನೇನಾದ್ರು ಕೊಡ್ಬೇಕಲ್ಲಪ್ಪ. ನೀನು ಅವನಿಗೇನು ಕೊಡಬೇಕು ಅಂತ ನಾನು ಹೇಳ್ತೀನಿ. ಹೇಳಿ ಅತ್ತವ್ರೆ, ನೀವು ಹೇಳಿದ್ರೆ ನಾನು ಏನು ಬೇಕಾದರೂ ಕೊಡ್ತೀನಿ. ಆದರೆ ಅವ್ನು ಏನಕ್ಕೂ ಆಸೆ ಪಡಲ್ಲ. ಕೆಲವು ಸಲ ಏನು ಕೊಡಬೇಕು ಅನ್ನೋದೇ ಗೊತ್ತಾಗಲ್ಲ ನನಗೆ. ನೀನು ಅವನಿಗೆ ಏನೂ ಕೊಡಬೇಕಾಗಿಲ್ಲ. ಅವನು ಹೇಳ್ದಾಗೆ ನೀನು ಅವನಿಗೆ ಪ್ರೀತಿ ಕೊಡ್ತೀಯಲ್ಲ, ಅದೇ ಅವನಿಗೆ ದೊಡ್ಡ ಆಸ್ತಿ. ಆದರೆ ಸದ್ಯಕ್ಕೆ ನೀನು ಅವನಿಗೆ ನಿನ್ನ ಸಮಯ ಕೊಡಬೇಕು. ಸಮಯನ ಅರ್ಥ ಆಗ್ಲಿಲ್ಲ ಅತ್ತೇವ್ರೆ. ಒಂದ್ ವೇಳೆ ದೇವ್ರೇನಾದ್ರು ಪ್ರತ್ಯಕ್ಷ ಆಗಿ ನೀನ್ ಏನ್ ಸಂಪಾದನೆ ಮಾಡಿದ್ಯಾ ಅಂತ ನನ್ನ ಕೇಳಿದ್ರೆ, ನಾನು ಸುಬ್ಬು ಅಂತ ಸಂಪಾದನೆ ಮಾಡಿದ್ದೀನಿ ಅಂತಿದ್ದೆ. ಅಂಥದ್ರಲ್ಲಿ ನಾನು ಅವನಿಗೆ ಸಮಯ ಕೊಡಲ್ಲ ಅಂತೀನಿ. ಇದಪ್ಪ ಮಾತು ಅಂದ್ರೆ